ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ದಿನ ಆಗಿತ್ತು ನಾನು ನನ್ನ ಯೂಟ್ಯೂಬ್ನಲ್ಲಿ ಈ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಕಾರಣ ಏನಪ್ಪ ಅಂತಂದರೆ ಫ್ರೆಂಡ್ಸ್, ಅನಾವಶ್ಯಕವಾಗಿ ಯಾವುದೇ ರೀತಿಯ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಬೇಡ, ಕಂಟೆಂಟ್ ಇದ್ದಾಗ ಮಾತ್ರ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ನಾನು ಪಣ ತೊಟ್ಟು ನಿಂತಿದ್ದೆ. ಅದಕ್ಕಾಗಿ ನಂದು ಇನ್ನೇನು ಒಂದು 300-400 ವಾಟ್ ಟೈಮ್ ಅಂತೂ ಮುಗಿಸ್ಕೋಬೋದಿತ್ತು ಬೇರೆ ಬೇರೆ ಕಂಟೆಂಟ್ಗಳನ್ನ ಹಾಕಿ. ಬಟ್ ನಾನು KPTCL ವೀಡಿಯೋನೇ ಹಾಕಬೇಕು ಅನ್ನೋ ಒಂದು ಕಾರಣ ನಾನು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಫಿಸಿಕಲ್ ಡೇಟ್ಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವಾಗ ನಡೆಯುತ್ತೆ ಅನ್ನೋದಕ್ಕೆ. ಓಕೆನಾ, ಪ್ರತಿಯೊಬ್ಬರು ಕೂಡ ವೀಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಓಕೆನಾ, ವಿಡಿಯೋಸ್ನ ಕೊನೆ ತನಕ ನೋಡಿ. ವಿಡಿಯೋ ಯೂಸ್ಫುಲ್ ಆಯಿತು ಅನ್ನೋ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವೀಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ದುಡ್ಡು ಬರಲ್ಲ, ಆದರೆ ಒಂದು ಲೈಕ್ ಮಾಡೋದ್ರಿಂದ ಇದು ತುಂಬ ಜನಕ್ಕೆ ವೀಡಿಯೋಸು ರೆಕಮೆಂಡೇಷನ್ ಆಗುತ್ತೆ. ಅದರಿಂದಾಗಿ ಒಂದು ಲೈಕ್ನ ಮಾಡಿ. ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ನಾನು ಮೊದಲನೇದಾಗಿ ನಾನು ತಿಳಿಸ್ಕೊಡ್ತಾರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್, ಏಪ್ರಿಲ್ ಒಂದು ಅಂತ್ಯದೊಳಗೆ ಸುಮಾರು ಎಷ್ಟು ಕಾಲ್ಫಾರ್ಮ್ ಆಗಿರ್ತವೆ ಅಂದರೆ 2975 KPTCL ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿರುತ್ತೆ. ಫ್ರೆಂಡ್ಸ್, ಇದನ್ನು ಅಕ್ಟೋಬರ್ ತಿಂಗಳಲ್ಲಿ ಬಿಡ್ತಾರೆ. ಓಕೆನಾ, ಪೂರ್ವ ತಯಾರಿಯಲ್ಲಿ ಎಲ್ಲ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಕೊಳ್ತಾ ಹೋಗ್ಬೋದು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ 2024 ಅಕ್ಟೋಬರ್ 2975 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಫ್ರೆಂಡ್ಸ್, ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಈ ಒಂದು ಉದ್ಯೋಗ ಕುರಿತು ಇಂಧನ ಸಚಿವರಾದಂತಹ KJ ಜಾರ್ಜ್ ಅವರು ಈಗಾಗಲೇ ಕರೆಯಲಾದ ಉದ್ಯೋಗಗಳನ್ನು ಶೀಘ್ರದಲ್ಲಿ ಎಂದರೆ ಏಪ್ರಿಲ್ನ ಒಳಗಡೆ ಭರ್ತಿ ಮಾಡಲಾಗುತ್ತದೆ. ಫ್ರೆಂಡ್ಸ್, ಮಾಹಿತಿ ಇಷ್ಟೇ. ಈ KPTCLಗೆ ಫಿಸಿಕಲ್ ಟೆಸ್ಟ್ ಏನಿರುತ್ತೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಎಕ್ಸಾಮಿಗೆ ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಿಲ್ಲ. ಓಕೆನಾ ಫ್ರೆಂಡ್ಸ್, ಏನೋ ಒಂದು ತೀರ್ಪು ಬಂದಿರುತ್ತೆ ಕೋರ್ಟ್ ಕಡೆಯಿಂದ. ಹಾಗಾಗಿ ಇಂಧನ ಸಚಿವರು ಸೂಚನೆ ಕೊಟ್ಟಿದ್ದಾರೆ, ಏಪ್ರಿಲ್ ಒಳಗೇ ನಿಮಗೆ ಫಿಸಿಕಲ್ ಟೆಸ್ಟ್ನ ನಡೆಸ್ತಾರೆ. ಅದು ಒಂದೇ ದಿನದಲ್ಲಿ ದೈಹಿಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಅಧಿಕಾರಿಗಳ ಜೊತೆ ಚರ್ಚಿಸಿ ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ. ಒಂದು ಪ್ರೆಸ್ನಲ್ಲಿ ಹೇಳಿರ್ತಾರೆ. ಈ ಹುದ್ದೆಗೆ ಆದ ಮೇಲೆ AE ಮತ್ತು JE ಸೇರಿದಂತೆ ಹುದ್ದೆಗಳನ್ನು ಹಂತವಾಗಿ ತುಂಬ ಯೋಜನೆ ಇದೆ. ಫ್ರೆಂಡ್ಸ್, ಇವಾಗ ಆಲ್ರೆಡಿ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ KPTCL ಸಂಬಂಧಪಟ್ಟಂತೆ ಇಲಾಖೆಗಳಲ್ಲಿ ಎಷ್ಟೆಲ್ಲ ಜಾಬ್ಗಳು ಅಂದರೆ ಹುದ್ದೆಗಳು ಇಲಾಖೆಗಳಲ್ಲಿ ಖಾಲಿ ಇವೆ. ಫಸ್ಟು ಹಂತವಾಗಿ ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ಅದನ್ನು ಫಿಲ್ ಮಾಡ್ಕೊಳ್ತಾ ಬರ್ತಾರೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಈಗಾಗಲೇ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಓಕೆನಾ ಎಂದು ಸಚಿವರು ಹೇಳಿದ್ದಾರೆ. ಹುದ್ದೆಗಳ ಅರ್ಜಿ ಆಹ್ವಾನ ಮಾಡುವ ಸಾಧ್ಯತೆ ಇದೆ. ಅಂದರೆ ಮತ್ತೆ ಇನ್ನೂ ಸ್ವಲ್ಪ ಹುದ್ದೆಗಳಿಗೆ ಅಪ್ಲಿಕೇಶನ್ನ ಅಂದರೆ ಲೈವ್ ಇನ್ನೊಂದು ಸ್ವಲ್ಪ ಇವಾಗ ಏನು 2975 ಹುದ್ದೆಗಳಿಗೆ ಹಾಕಿದ್ದಾರೆ. ಅದಲ್ಲದೆ ಇನ್ನೂ ಕೂಡ ಸ್ವಲ್ಪ ಹುದ್ದೆಗಳಿಗೆ ಬಿಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಅಷ್ಟೇ. ಓಕೆನಾ, ಅದು ಇನ್ನೂ ಕೂಡ ನಿರ್ಧಾರ ತಗೊಂಡಿಲ್ಲ. ಸಚಿವರು ಮಾತನಾಡಿರೋ ಉದ್ಯೋಗಗಳು ಈಗ ಹಿಂದೆ ಆ ಥರ 2024 ಅಕ್ಟೋಬರ್ 21 ಅರ್ಜಿಯನ್ನು ಕರೆದಿದ್ದಾರೆ. ನವೆಂಬರ್ 20ಕ್ಕೆ ಕೊನೆ ಆಗುತ್ತೆ. ಮತ್ತು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗೆ 433, ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ 2542 ಸೇರಿ ಒಟ್ಟು 2975 ಹುದ್ದೆಗಳಿಗೆ ಅರ್ಜಿನ ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಯಾವಾಗ ಕರೀತಾರೆ ಅಂತ ಹೇಳಲ್ಲ, ಏಪ್ರಿಲ್ ಒಳಗೆ ಯಾವ ಡೇಟಲ್ಲಿ ಬೇಕಾದ್ರೆ ಕರೀಬೋದು. ತುಂಬ ಇನ್ನು ಜನವರಿ ಅಲ್ವಾ, ಇನ್ನು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇನ್ನು 3 ತಿಂಗಳಿದೆ. ಈ 3 ತಿಂಗಳೊಳಗೆ ಯಾವಾಗ ಬೇಕಾದ್ರೆ ಕರಿಬೋದು. ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ, ಏಪ್ರಿಲ್ ತಿಂಗಳೊಳಗೆ ಯಾವಾಗ ಬೇಕಾದ್ರೆ ಕರಿಬೋದು. ಅದಕ್ಕೆ ಪ್ರತಿಯೊಬ್ಬರು ಕೂಡ ದೈಹಿಕವಾಗಿ ಎಲ್ಲರೂ ಕೂಡ ಫಿಟ್ನೆಸ್ ಆಗಿ ಇರಿ. ಓಕೆನಾ, ನಿಮ್ಮ ಒಂದು ದೈಹಿಕ ಸಾಮರ್ಥ್ಯ ಎಷ್ಟಿದೆ ಅಷ್ಟು ನಿಮ್ಮ ಒಂದು ಎಫರ್ಟ್ ಹಾಕಿ ಈ ಒಂದು ಜಾಬ್ನ ದಕ್ಕಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಕೂಡ ಆಲ್ ದ ಬೆಸ್ಟ್. ನಾನು ಕೂಡ ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅಡುಗೆ ಕೆಲಸಕ್ಕೆ ಹೋಗಿ ತಿಂದು ಹೊಟ್ಟೆ ಬಂದುಬಿಟ್ಟದೆ. ಫಸ್ಟು ಹೋಗಿ ಹೊಟ್ಟೆ ಕರಗಿಸ್ಬೇಕು ನಾನು ಕೂಡ. ಓಕೆನಾ, ನಾನು ಕೂಡ ಟ್ರೈ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡಿ. ಆಲ್ ದ ಬೆಸ್ಟ್. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಬೇಕು ಅಂತಂದರೆ ಚಾನಲ್ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.